ಹಾಯ್ ಫ್ರೆಂಡ್ಸ್, ನಮಸ್ತೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಎಲ್ಲರೂ ಕೂಡ ನಮ್ದು ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಲ್ವಾ. ಓಕೆ, ಇದಕ್ಕೆಲ್ಲದಕ್ಕೂ ಕೂಡ ಉತ್ತರನ ಕೊಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಳೆ ವಿಮೆದು ಡೇಟ್ ಎಕ್ಸ್ಟೆಂಡ್ ಮಾಡಿದಾರನ್ನ ನೋಡ್ಕೊಂಡು ಬೆಳೆ ವಿಮೆಗೂ ಕೂಡ ಅಪ್ಲಿಕೇಶನ್ ಹಾಕಿ ಈ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಹಣದ ಬಗ್ಗೆ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಓಕೆ, ನಮ್ಮ ಗೃಹಲಕ್ಷ್ಮಿ ಹಣ ನಮ್ಮದು ಅಂತ ಹೇಳಿ ಪಾಪ ಸಿದ್ದರಾಮಯ್ಯ ಸರ್ ಅವ್ರಿಗೆ ಕೇಳ್ತಾ ಇದ್ದಾರೆ, ಯಾಕೆ ಬಂದಿಲ್ಲ, ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳಿ. ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ಹೇಳಿದ್ರಪ್ಪ ಅಂದರೆ ಇನ್ನು 10 ದಿವಸದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಇವಾಗ ಆಲ್ರೆಡಿ 6 days ಆಗಿದೆ, ಇನ್ನು ಬರೋಕ್ಕೆ 4 days ಇದೆ. ಯಾರೋ ಏನೋ ಹೇಳಿದ ಮಾತನ್ನ ಕೇಳಬೇಡಿ, ಫೇಕ್ ಮಾಹಿತಿಯನ್ನು ಕೇಳಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅಂದ್ಕೋಬೇಡಿ. ಯಾವ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಲೇ ಹೇಳ್ತಾ ಇದ್ದೀವಿ. ಗೃಹಲಕ್ಷ್ಮಿ ಹಣ ಬರೋಕ್ಕೆ ಇನ್ನು 4 days ಆದರೂ ಬೇಕು. ಹಾಗಾಗಿ ಯಾವ ಜಿಲ್ಲೆಗಳಿಗೂ ಕೂಡ ಕ್ರೆಡಿಟ್ ಆಗಿಲ್ಲ ಅಂತ, ಗೃಹಲಕ್ಷ್ಮಿ ಹಣ ಬರುತ್ತೆ, ಒಂದೇ ಸಲ 4,000ನ ಕ್ರೆಡಿಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ. ಎಲ್ಲ ರೀತಿಯ ಫೇಕ್ ಇನ್ಫಾರ್ಮೇಷನ್ನ ಕೊಡಲ್ಲ, ಓಕೆ, ಗುಡ್ ಇನ್ಫಾರ್ಮೇಷನ್ನ ಕೊಡ್ತೀವಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋಗೆ ಒಂದು ಪ್ಲೀಸ್ ನೋಡೋಣ, ಲೈಕ್ ಕೊಡಿ, ಎಷ್ಟು ಲೈಕ್ ಬರ್ತವೆ ನೋಡೋಣ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಟೇಕ್ ಕೇರ್, ಐ ಲವ್ ಯು, ಬಾಯ್ ಬಾಯ್.